ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ದಿವಸ ಕರ್ತನ ಸನ್ನಿಧಾನದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುವಂತೆ ದೇವರು ನಮಗೆ ಕೊಟ್ಟಂಥ ಒಳ್ಳೆಯ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಎಚ್ಕೆಲ್ ಪ್ರವಾದನೆ ಗ್ರಂಥ 22ನೇ ಅಧ್ಯಾಯ 30ನೇ ವಾಕ್ಯ. ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರೂ ಸಿಕ್ಕಲಿಲ್ಲ. ಎಚ್ಕೆಲ್ನ ಮೂಲಕ ದೇವರು ತನ್ನ ಮಾತನ್ನು ಹೇಳ್ತಾ ಇದ್ದಾರೆ, ತನ್ನ ವಾಕ್ಯವನ್ನು ದಯಪಾಲಿಸ್ತಾ ಇದ್ದಾರೆ. ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶದ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಿದೆ, ಆದರೆ ಯಾರೂ ಸಿಕ್ಕಲಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದರೆ, ನಾವು ಅದರ 23ನೇ ವಾಕ್ಯದಿಂದ ಓದುವಾಗ ದೇವರ ವಾಕ್ಯ ಹೇಳ್ತದೆ, ದೇವರ ಕೋಪ ದೇಶದ ಮೇಲೆ ಬಂದಿದೆ. ದೇವರ ಕೋಪ ದೇಶದ ಮೇಲೆ ಬರುವುದಕ್ಕೆ ಕಾರಣ ಏನು? ಅಲ್ಲಿರುವಂತಹ ಜನರೆಲ್ಲರೂ ಸಹ ಪಾಪ ಮಾಡಿದ್ದಾರೆ. ಅಲ್ಲಿ 4 ರೀತಿಯ ವ್ಯಕ್ತಿಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. 26ನೇ ವಾಕ್ಯ ಹೇಳುತ್ತೆ, ಅಲ್ಲಿನ ಯಾಜಕರು ನನ್ನ ವಿಧಿಗಳನ್ನು ಭಂಗ ಮಾಡಿದ್ದಾರೆ. 27ನೇ ವಾಕ್ಯ, ಅಲ್ಲಿನ ಪ್ರಧಾನರು ಸುಲಿಗೆಗಾಗಿ ರಕ್ತ ಸುರಿಸಿದ್ದಾರೆ. 28ನೇ ವಾಕ್ಯ, ಅಲ್ಲಿನ ಪ್ರವಾದಿಗಳು ಇವರಿಗಾಗಿ ಮಿಥ್ಯಾ ದರ್ಶನವನ್ನು ಹೇಳ್ತಾ ಇದ್ದಾರೆ. 29, ಸಾಧಾರಣ ಜನರು ಹಿಂಸಿಸಿ ಸೂರೆ ಮಾಡಿದ್ದಾರೆ. ಅದರ ಅರ್ಥ ಏನು? ಟೋಟಲ್ ಆಗಿ ದೇವರಿಗಾಗಿ ನಿಲ್ಲುವವರು ಯಾರೂ ಇಲ್ಲ ಇವಾಗಲ್ಲಿ. ಎಲ್ಲರೂ ಸಹ ಏನಾಗಿದ್ದಾರೆ? ದೇವರಿಗೆ ವಿರುದ್ಧವಾಗಿದ್ದಾರೆ. ಅದು ಯಾಜಕರಾಗಿರ್ಬೋದು, ಪ್ರವಾದಿಗಳಾಗಿರ್ಬೋದು, ಪ್ರಧಾನರಾಗಿರ್ಬೋದು, ಸಾಧಾರಣ ಜನ ವ್ಯಕ್ತಿಗಳಾಗಿರ್ಬೋದು. ಇವರೆಲ್ಲರೂ ಏನು ಮಾಡ್ತಾ ಇದ್ದಾರೆ? ಅವರು ದೇವರಿಂದ ದೂರ ಆಗಿದ್ದಾರೆ ಎಂಬುದಾಗಿ ನೋಡ್ತೀವಿ. ಹಾಗಾದರೆ ಅಂಥ ಸಮಯದಲ್ಲಿ ದೇಶವನ್ನು, ಈ ಪಾಪಮಯವಾದಂಥ ದೇಶವನ್ನು ನೋಡಿ ಅದನ್ನು ನಾಶ ಮಾಡಬೇಕು ಅಂತ ದೇವರಿಗೆ ಆಸೆ ಇದೆ. ಒಂದು ಭಾಗದಲ್ಲಿ ದೇವರಿಗೆ ಆಸೆ ಇದೆ, ಆದರೆ ಮರುಭಾಗದಲ್ಲಿ ನಾಶ ಮಾಡದೇ ಇರುವುದಕ್ಕೋಸ್ಕರ ಯಾರಾದರೂ ಒಂದು ಮಧ್ಯಸ್ಥಿಕೆ ವಹಿಸ್ತಾರಾ ಎಂಬ ಒಂದು ನಿರೀಕ್ಷೆಯೂ ಸಹ ದೇವರಿಗಿದೆ. ಯಾಕೆ? ನಾನು ಇದ್ರ ಬಗ್ಗೆ ಹೇಳಬೇಕಾದ್ರೆ ನಿಮಗೊಂದು ಸಂಶಯ ಬರ್ಬೋದು. ನಾಶ ಮಾಡಬೇಕು ಅಂತ ಹೇಳಿದಾಗ, ಮಾಡೋಕ್ಕೆ ಪ್ಲ್ಯಾನ್ ಮಾಡಿದಾಗ ಯಾಕೆ ಅದನ್ನು ನಾಶ ಮಾಡ್ದಂಗೆ ಪ್ರಾರ್ಥನೆ ಮಾಡಬೇಕು? ಯಾಕೆಂದರೆ ದೇವರ ಸ್ವಭಾವಗಳಲ್ಲಿ ಬಹಳ ಪ್ರಾಮುಖ್ಯವಾದಂತಹ 2 ಸ್ವಭಾವ, ಪ್ರೀತಿ ಮತ್ತು ನೀತಿ. ದೇವರು ಪ್ರೀತಿ ಸ್ವರೂಪಿ, ಅದೇ ಸಮಯದಲ್ಲಿ ದೇವರು ನೀತಿ ಸ್ವರೂಪನಾದ ದೇವರು. ದೇವರ ಪ್ರೀತಿ ಹೇಳ್ತದೆ, ಜನರನ್ನು ಹಾಳು ಮಾಡೋದು ಬೇಡ, ಜನರನ್ನು ರಕ್ಷಿಸಬೇಕು, ಜನರನ್ನು ಪಾಪದಿಂದ ಬಿಡಿಸಬೇಕು, ಜನರನ್ನು ರಕ್ಷಿಸಿ ಅವರನ್ನು ನಿತ್ಯ ಜೀವಕ್ಕೆ ಕರ್ಕೊಂಡೋಗಬೇಕು. ಆದರೆ ದೇವರ ನೀತಿ ಹೇಳ್ತದೆ, ಪಾಪ ಮಾಡಿದ ದೇಹಿ ಅವನು ಸಾಯಬೇಕು, ಪಾಪ ಮಾಡಿದವನು ಅವನು ಉಳಿಬಾರ್ದು, ಅವನು ಸಾಯಬೇಕು ಅಂತ ಹೇಳ್ತದೆ. ಅದು ದೇವರ ನೀತಿಯ ಸ್ವಭಾವ. ಅದು ನಾವು ಸತ್ಯವೇದವನ್ನು ಓದುವಾಗ ನಮಗೆ ಗೊತ್ತಾಗ್ತದೆ, ಯೇಸು ಸ್ವಾಮಿಯನ್ನು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಕಳಿಸ್ಕೊಟ್ರು, ಪ್ರೀತಿ ಇದ್ದಿದ್ದರಿಂದ ಕಳಿಸ್ಕೊಟ್ರು. ಆದರೆ ಪಾಪ ಮಾಡಿದ ದೇಹಿ ಸಾಯಬೇಕು ಅನ್ನೋದು ದೇವರ ನೀತಿ. ಆ ನೀತಿಗನುಸಾರವಾಗಿ ಯೇಸು ಕ್ರಿಸ್ತನನ್ನು ಸಾಯುವುದಕ್ಕಾಗಿ ದೇವರು ಒಪ್ಪಿಸಿಕೊಟ್ರು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ನಾವು ತಿಳ್ಕೊಳ್ಬೇಕಾದಂತಹ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಇಲ್ಲಿ ದೇವರು ಇವರ ಪಾಪವನ್ನು, ಯಾಜಕರ, ಪ್ರಧಾನರ, ಪ್ರವಾದಿಗಳ, ಸಾಧಾರಣ ಜನರ ಪಾಪಗಳನ್ನು ನೋಡಿ ಅದನ್ನು ನಾಶ ಮಾಡಬೇಕು ಎಂಬುದಾಗಿ ದೇವರು ತೀರ್ಮಾನ ಮಾಡಿದ್ರು ಸಹ ಅದು ದೇವರ ನೀತಿ ಹೇಳ್ತದೆ ನಾಶ ಮಾಡಬೇಕು. ಆದರೆ ದೇವರ ಪ್ರೀತಿ ಹೇಳ್ತದೆ, ಇಲ್ಲ, ಯಾರಾದರೂ ಪ್ರಾರ್ಥನೆ ಮಾಡಿದ್ರೆ, ಯಾರಾದರೂ ಬೇಡ ಸ್ವಾಮಿ ಅಂತ ಹೇಳಿದ್ರೆ ನಾನು ಅದನ್ನು ಕೇಳೋದಕ್ಕೂ ರೆಡಿಯಾಗಿದ್ದೇನೆ. ಅವಾಗ ದೇವರ ನೀತಿ ಹೇಳ್ತದೆ ಶಿಕ್ಷೆ ಕೊಡು, ದೇವರ ಪ್ರೀತಿ ಹೇಳ್ತದೆ ರಕ್ಷಿಸು, ಶಿಕ್ಷೆ ಕೊಡಬೇಡ ಅಂತ ಹೇಳ್ತದೆ. ಆಗ ಇಲ್ಲಿ ಈಗ ದೇವರು ಕೇಳ್ತಾ ಇದ್ದಾರೆ, ನಾನು ದೇಶವನ್ನು ಹಾಳು ಮಾಡ್ತೀನಿ ಅಂತ ಪ್ಲ್ಯಾನ್ ಮಾಡಿದಾಗ ಯಾರಾದರೂ ಒಬ್ಬರು ನೋ ಅಂತ ಹೇಳೋಕ್ಕೆ, ಬೇಡ ಅಂತ ಹೇಳೋಕ್ಕೆ, ದೇವರಿಗೂ ಮತ್ತು ಮನುಷ್ಯರಿಗೂ ಮಧ್ಯೆ ಗ್ಯಾಪ್ನಲ್ಲಿ ನಿಂತ್ಕೊಂಡು, ಸ್ಟ್ಯಾಂಡಿಂಗ್ ಇನ್ ದ ಗ್ಯಾಪ್, ಪೌಳಿಯ ಒಡಕಿನಲ್ಲಿ ನಿಂತು ನೋ ಅಂತ ಹೇಳೋದಕ್ಕೆ ಯಾರಾದರೂ ಇದ್ದರೆ ನಾನು ಅದನ್ನು ನಾಶ ಮಾಡಲ್ಲ. ನಾವು ಸೋದೋಮನ್ನು ಹಾಳು ಮಾಡೋಕ್ಕೆ ಬಂದಂತಹ ಸಮಯವನ್ನು ನಾವು ನೋಡ್ತೀವಿ. ದೇವರು ಅಬ್ರಹಾಮನ ಮಧ್ಯದಲ್ಲಿ ನಡೆಯುವಂಥ ಕಾನ್ವರ್ಸೇಷನ್ ನಾವು ನೋಡ್ತೀವಿ. ನಾನು 50 ಜನ ಇದ್ದರೆ ನಾಶ ಮಾಡಲ್ಲ, 45, 40, 30, 20, 10
ಜನ ಇದ್ದರೂ ಸಹ ನಾಶ ಮಾಡಲ್ಲ ಎಂಬುದಾಗಿ ಹೇಳೋದನ್ನು ನಾವು ನೋಡ್ತೀವಿ. ಹಾಗೆ ಆ ರೀತಿಯ ಒಂದು ಅನುಭವವನ್ನು ನಾವು ನೋಡ್ತೀವಿ. ಆಗ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯಾರಾದರೂ ಇದ್ದರೆ ನಾನು ಅದನ್ನು ನಾಶ ಮಾಡಲ್ಲ. ಆದರೆ ದೇವರು ಹೇಳ್ತಾ ಇದ್ದಾರೆ, ಯಾರೂ ಸಿಕ್ಕಲಿಲ್ಲ. ಆದ್ದರಿಂದ ನನ್ನ ಕೋಪವನ್ನು ಅವರ ಮೇಲೆ ಸುರಿಸಿ ನಾನು ಧ್ವಂಸ ಮಾಡಿಬಿಡ್ತೀನಿ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರು ಬಯಸುವಂಥದ್ದೇನು ಗೊತ್ತಾ? ನಾನು ಮತ್ತು ನೀವು ಒಡಕಿನಲ್ಲಿ ನಿಂತು ಜನರಿಗಾಗಿ, ನಾಶಕ್ಕೆ ಹೋಗ್ತಾ ಇರುವಂಥ ಜನರಿಗಾಗಿ ಕಣ್ಣೀರು ಹಾಕಬೇಕು, ಪ್ರಾರ್ಥನೆ ಮಾಡಬೇಕು ಅನ್ನೋದು ದೇವರು ಬಯಸ್ತಾರೆ. ಅವ್ರು ನಾಶಕ್ಕೆ ಹೋಗ್ತಾ ಇದ್ದಾರೆ, ಅವ್ರು ನರಕಕ್ಕೆ ಹೋಗ್ತಾ ಇದ್ದಾರೆ. ಅವರನ್ನು ಪ್ರಾರ್ಥನೆಯ ಮೂಲಕ ರಕ್ಷಿಸಬೇಕಾದಂತಹ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅನ್ನೋದನ್ನು ಮರಿಬಾರ್ದು. ದೇವ್ರು ಹುಡುಕ್ತಾ ಇದ್ದಾರೆ, ನಾಶ ಮಾಡೋಕ್ಕೆ ದೇವ್ರು ರೆಡಿ ಮಾಡಿದರೂ ಸಹ ದೇವ್ರು ಹುಡುಕ್ತಾ ಇದ್ದಾರೆ, ಯಾರಾದರೂ ಇದ್ದಾರಾ ನನ್ನ ಬಳಿಯಲ್ಲಿ ಪ್ರಾರ್ಥನೆ ಮಾಡುವರು, ಮಧ್ಯಸ್ಥಿಕೆ ಮಾಡೋರು ಇದ್ದಾರಾ ಅಂತ ನೋಡ್ತಾ ಇದ್ದಾರೆ. ಮಧ್ಯಸ್ಥಿಕೆ ಮಾಡಿ ದೇವರ ಸನ್ನಿಧಾನದಲ್ಲಿ ಕಣ್ಣೀರಿಂದ ಪ್ರಾರ್ಥನೆ ಮಾಡುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದ ಬಳಿಗೆ ಒಪ್ಪಿಸಿಕೊಡ್ತೇನೆ. ನಿನ್ನ ಕೃಪೆ ನಮ್ಮೆಲ್ಲರ ಸಂಗಡಗಳೇ ಅನೇಕರಿಗಾಗಿ ಮಧ್ಯಸ್ಥಿಕೆ ಮಾಡಿ ಪ್ರಾರ್ಥನೆ ಮಾಡುವಂತಹ ಒಂದು ಕೃಪೆ, ವರ ನಮಗೆ ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.